ಮಹಾರಾಷ್ಟ್ರದ ಮುಂಬೈನಲ್ಲಿ ರಣರಕ್ಕಸ ಮಳೆ ಅಟ್ಟಹಾಸವನ್ನು ಮೆರಿತಾ ಇದೆ. 50 ವರ್ಷದಲ್ಲಿಯೇ ಗರಿಷ್ಠ ಮಳೆ ಮಹಾರಾಷ್ಟ್ರದಲ್ಲಿ ದಾಖಲಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆಯ ಪ್ರಮಾಣ ಜಾಸ್ತಿನೇ ಇದೆ. 50 ವರ್ಷದಲ್ಲಿಯೇ ಅತಿ ಹೆಚ್ಚು ಮಳೆ, ಗರಿಷ್ಠ ಮಳೆ ದಾಖಲಾಗಿದೆ ಮಹಾರಾಷ್ಟ್ರದಲ್ಲಿ ಎನ್ನುವ ಮಾಹಿತಿ. ರಣರಕ್ಕಸ ಮಳೆಗೆ ಬೃಹತ್ ಕಟ್ಟಡ ಕುಸಿದು 6 ಮಂದಿ ಮೃತಪಟ್ಟಿದ್ದಾರೆ. ಮಹಾಮಳೆಗೆ ಕನಿಷ್ಠ 13 ಸಾವುಗಳಾಗಿದ್ದಾವೆ ಇಲ್ಲಿಯವರೆಗೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಅಂತೂ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮುಂಬೈ, ಥಾಣೆ, ರಾಯಗಢಕ್ಕೆ IMD ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ರೆಡ್ ಅಲರ್ಟ್ ಅಂದ್ರೆ ಬಹಳ ಸೀರಿಯಸ್ ಡೇಂಜರ್ ಅಂತ. 50 ವರ್ಷದಲ್ಲಿಯೇ ಗರಿಷ್ಠ ಮಳೆ ದಾಖಲಾಗಿದೆ ಈ ಸಲ ಮಹಾರಾಷ್ಟ್ರದ. ಕರ್ನಾಟಕದಲ್ಲಿ ಮಳೆನೇ ಇಲ್ಲ ಅಪ್ಪ. ಕರ್ನಾಟಕದಲ್ಲಿ ನಿಜಕ್ಕೂ ಸಹ ಮಳೆನೇ ಇಲ್ಲ. ಮುಂಬೈ ಮಹಾನಗರಿ ಅಂತೂ ಅಕ್ಷರಶಃ ತತ್ತರಿಸಿ ಹೋಗಿದೆ. ಬಹುತೇಕ ರಸ್ತೆಗಳು ಜಲಾವೃತವಾಗಿದೆ. ವಾಹನಗಳು ನೀರಿನಲ್ಲಿ ಮುಳುಗಿದೆ. ಕಿಲ್ಲರ್ ಮಹಾಮಳೆಗೆ ಮನ್ಖಾಡ್ ಅನ್ನುವಲ್ಲಿ 4 ಅಂತಸ್ತಿನ ಕಟ್ಟಡ ಕುಸಿದು, ಬೃಹತ್ ಕಟ್ಟಡ ಕುಸಿದಿದ್ದರಿಂದ 6 ಮಂದಿ ಮೃತಪಟ್ಟಿದ್ದಾರೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಬಹುತೇಕ ರಸ್ತೆಗಳು ಕೆರೆಯಂತಾಗಿದೆ. 50 ವರ್ಷದ ನಂತರ ಮಹಾನಗರಿ ಮುಂಬೈನಲ್ಲಿ ದಾಖಲಾಗಿರ್ತಕ್ಕಂಥ ಗರಿಷ್ಠ ಮಳೆ ಇದು ಅಂತ ಹೇಳಲಾಗ್ತಾ ಇದೆ. 24 ಗಂಟೆಗಳಲ್ಲಿ 200 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ದಾಖಲಾಗಿದೆ. ಭಾರೀ ಮಳೆಗೆ ವಿಮಾನ ಸಂಚಾರವನ್ನೇ ಸ್ಥಗಿತಗೊಳಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂಬೈ, ಥಾಣೆ, ರಾಯಗಢಕ್ಕೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಬಹುತೇಕ ಕಡೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರ ವಿಧಾನಸಭೆಯ ಕಲಾಪವನ್ನೇ ಮುಂದೂಡಿಕೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ. ಸರ್ಕಾರಿ ಉದ್ಯೋಗಿಗಳಿಗೆ ಅರ್ಧ ದಿನ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂದರೆ ಅಂದಾಜು ಮಾಡಿ ವೀಕ್ಷಕರೇ, ಮಹಾರಾಷ್ಟ್ರದಲ್ಲಿ ಯಾವ ಪಾಟಿ ಮಳೆ ಸುರಿತಾ ಇರಬಹುದು ಅಂತ. ये